ಸ್ನೇಹಿತರೆ ನಮಸ್ಕಾರ. ನಿಮ್ಮ ಮನೆ ಮಗ ಹರೀಶ್ ಗೌಡ ಮಾತನಾಡ್ತಾ ಇದ್ದಾನೆ. ರಾಜ್ಯ ಕಾರ್ಯದರ್ಶಿಗಳು ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷರು ಸೋಷಲಿಸ್ಟ್ ಪಾರ್ಟಿ ಇಂಡಿಯಾ ಪಕ್ಷದ ವತಿಯಿಂದ ನಾನು ಈ ದಿನ ಒಂದು ಮಾತನ್ನು ನಮ್ಮ ಚಿಕ್ಕಮಗಳೂರು ಡಿ ಸಿ ಅವರಿಗೆ ತಿಳಿಯಪಡಿಸೋದಕ್ಕೆ ಇಷ್ಟಪಡ್ತೇನೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿ ತಾಣವನ್ನು ಆನ್ಲೈನ್ ಅಲ್ಲಿ ಯಾರು ವಿಸಿಟ್ ಕೊಡ್ತಾರೋ ನೀವು ಆನ್ಲೈನನ್ನು ಮಾಡಿಕೊಂಡು ನೀವು ಅಲ್ಲಿ ನಿಮ್ಮ ಇದನ್ನೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ತದನಂತರ ಬನ್ನಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಪ್ರವಾಸಿ ತಾಣ ಆದ್ದರಿಂದ ಈಗ ಒಂದು 50 ಜನ 100 ಜನ ಬಸ್ನಲ್ಲಿ ಬರ್ತಾರೆ. 50 ಜನ 100 ಜನ ಬಸ್ನಲ್ಲಿ ಬಂದಾಗ ಬಸ್ ಡ್ರೈವರು ಬರ್ತಾರೆ, ಜೊತೆಗೆ ಅಂತ ಎಷ್ಟೊಂದು ವಿಸಿಟರ್ಸ್ ಬರ್ತಾರೆ. ಮಕ್ಕಳು ಮರಿ ಎಲ್ಲ ಕರ್ಕೊಂಬರ್ತಾರೆ. ಕೆಲವ್ರಿಗೆ ಆಧಾರ್ ಇರುತ್ತೆ, ಕೆಲವ್ರಿಗೆ ಆಧಾರ್ ಇರೋದಿಲ್ಲ, ಕೆಲವ್ರಿಗೆ ವೋಟರ್ ID ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ. ಪ್ರವಾಸಿ ತಾಣಕ್ಕೆ ಬರೋಕ್ಕೆ ಮುಂಚೆ ನೀವು ರಿಜಿಸ್ಟ್ರ್ ಆನ್ಲೈನಲ್ಲಿ ನೋಂದಣಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿರಲ್ಲ, ಈ ಕ್ರಮ ಸರಿನಾ? ಇದು ಸರ್ಕಾರಕ್ಕೆ ಹಾಗೂ ಅಲ್ಲಿಯ ಸಾರ್ವಜನಿಕರು ಯಾರಿದ್ದಾರೆ ಅವ್ರಿಗೆ ಲಾಸ್ ಮಾಡುವ ಉದ್ದೇಶದಿಂದ ತಾವು ಮಾಡ್ತಾಯಿದ್ದೀರಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗ ಆಫ್ಟರ್ ಕರೋನಾ ವ್ಯಾಪಾರ ವಹಿವಾಟುಗಳೆಲ್ಲ ಕಡಿಮೆ ಆಗಿದೆ. ಕರೋನಾ ತದನಂತರ ವ್ಯಾಪಾರ ವಹಿವಾಟುಗಳು, ಸಾರ್ವಜನಿಕರ ಹಿತಾಸಕ್ತಿಯ ವ್ಯಾಪಾರ ವಹಿವಾಟುಗಳು ಕಡಿಮೆ ಆಗಿದೆ. DC ಅವರು ನಮ್ಮ ಸೋಷಲಿಸ್ಟ್ ಪಾರ್ಟಿಯಿಂದ ನಾವೇನು ಮಾಡ್ತಾಯಿದ್ದೀವಿ, ಆರ್ಡ್ರ್ ಮಾಡ್ತಾಯಿದ್ದೀವಿ, ತಮಗೆ ದಯಮಾಡಿ ನೀವೇನು ಇದನ್ನು ನೋಂದಣಿ ಮಾಡ್ಕೊಂಡು ಪ್ರವಾಸಿ ತಾಣಕ್ಕೆ ಬನ್ನಿ ಅಂತ ನಮ್ಮ ಪಬ್ಲಿಕ್ ಸಾರ್ವಜನಿಕರಿಗೆ ತಾವು ತಿಳಿಸ್ತಾ ಇದ್ದೀರಾ, ಅದನ್ನು ವಾಪಸ್ ತಗೋಬೇಕು. ಇಲ್ಲಾಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಯಾಕಂದರೆ ಪ್ರವಾಸಿ ತಾಣಕ್ಕೆ ಬರೋವಂಥದ್ದು ಅವರು ಜಾಲಿ ಅಥವಾ ಎಂಜಾಯ್ಮೆಂಟ್ ಮಾಡಿ ಸರ್ಕಾರದ ಬೊಕ್ಕಸ ಹಾಗೂ ಅಲ್ಲಿಯ ಸಾರ್ವಜನಿಕರಿಗೆ ಒಂದು ಹೆಲ್ಪ್ ಆಗುವಂತೆ ಪ್ರವಾಸಿ ತಾಣಕ್ಕೆ ವಿಸಿಟ್ ಕೊಡ್ತಾರೆ. ಇದೇನು ನೀವು ಹೊರ ದೇಶದಲ್ಲಿಲ್ಲ ಅಥವಾ ಹೊರ ರಾಜ್ಯಕ್ಕೆ ಹೋಗೋಂಥದ್ದಿಲ್ಲ. ನೀವು ಚಿಕ್ಕಮಗಳೂರು ನಮ್ಮ ಕರ್ನಾಟಕದಲ್ಲಿ ಇರೋಂಥದ್ದು. ಅಂಥದಕ್ಕೆ ನೀವು ಆನ್ಲೈನಲ್ಲಿ ಮುಖಾಂತರ ನೀವು ನೋಂದಣಿ ಮಾಡಿ ಬನ್ನಿ ಆ ಥರ ಈ ಥರ ಅಂತ ಅಂದಾಗ ನೀವು ಅದಕ್ಕೆ ಏತಕ್ಕೋಸ್ಕರ ನೀವು ಈ ಥರ ಹೇಳ್ತಾ ಇರೋನ್ನ ನೀವು ಸಾರ್ವಜನಿಕರಿಗೆ ಮನದಟ್ಟು ಮಾಡಿ ತದನಂತರ